ಮುಂದೆ ಡಾಕ್ಟರ್ ಕೆ ಶರೀಫಾ, ಕನ್ನಡ ಕಾವ್ಯ ಮತ್ತು ಸಾಮಾಜಿಕ ಕ್ಷೇತ್ರದ ಗಟ್ಟಿಯಾದ ಬಂಡಾಯದ ದನಿ ಡಾಕ್ಟರ್ ಕೆ ಶರೀಫಾ. ಮುಸ್ಲಿಂ ಸಮುದಾಯದಿಂದ ಕನ್ನಡಕ್ಕೆ ಬಂದ ಮೊಟ್ಟ ಮೊದಲ ಕವಯಿತ್ರಿ ಡಾಕ್ಟರ್ ಕೆ ಶರೀಫಾ. ಬರಹ, ಬದುಕು, ಚಿಂತನೆಗಳೆಲ್ಲದರಲ್ಲೂ ಸಾಮಾಜಿಕ ನ್ಯಾಯದ ಬದ್ಧತೆ ಮೆರೆದ ವಿಶಿಷ್ಟ ಹೆಣ್ದನಿ. ಬಿಸಿಲುನಾಡು ಗುಲ್ಬರ್ಗಾದಲ್ಲಿ 1957ರಲ್ಲಿ ಹುಟ್ಟಿದ ಕೆ ಶರೀಫಾ ಅಕ್ಷರದ ಆಸರೆಯಲ್ಲಿ ಅರಳಿದಂತಹ ಪ್ರತಿಭೆ. ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕಿಯಾಗಿ ಶೋಷಿತರ ಪರ ದುಡಿದಂಥವರು. ಮಹಿಳಾ ದೌರ್ಜನ್ಯ ವಿರೋಧಿಸಿ ಬೀದಿಗಿಳಿಯುವ ಶರೀಫಾ ತಮ್ಮೊಡಲಿನ ಬಂಡಾಯವನ್ನೇ ಬರಹವಾಗಿಸಿಕೊಂಡಂಥವರು. ಕಾವ್ಯ, ವಿಮರ್ಶೆ, ವ್ಯಕ್ತಿಚಿತ್ರ, ಗ್ರಂಥ ಸಂಪಾದನೆಯ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ, ಮಹಿಳಾ ಮತ್ತು ಸಮಾಜ, ಚೊಚ್ಚಲ ಕೃತಿ, ಈವರೆಗೆ 25ಕ್ಕೂ ಹೆಚ್ಚು ಕೃತಿಗಳ ಹೊರತಂದಿರುವಂತಹ ಶರೀಫರ ಕಾವ್ಯ ಅಪ್ಪಟ ಸಿಡಿ ಗುಂಡು. ಜಾತಿ, ಧರ್ಮ, ಲಿಂಗಭೇದ ಮೀರಿದ ಚಿಂತನೆಯವರ ವೈಶಿಷ್ಟ್ಯ. ಇಡೀ ಭಾರತ ದೇಶವೇ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದೆ. ಯಾಕೆ? ನಮ್ಮ ಸಾಧನೆ, ನಮ್ಮ ಬೆಳವಣಿಗೆ, ನಮ್ಮ ಮುಖ್ಯಮಂತ್ರಿಗಳು. वो क्या करता है, 2 दिन करता बाद में छोड़ देता. ಇಂತಹ ಮಾತಾಡ್ತಕ್ಕಂತಹ ಉತ್ತರ ಭಾರತಕ್ಕೆ ಇವತ್ತು ಕರ್ನಾಟಕ ಸರಿಯಾದ ಉತ್ತರವನ್ನು ಕೊಡ್ತಾ ಇದೆ. ಈ ಪ್ರಶಸ್ತಿಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಅದು ಪಾಲಿಸಿದೆ. ಇನ್ನೊಂದು ಅಂದರೆ ಮಹಿಳೆಯರಿಗೆ 13 ಪ್ರಶಸ್ತಿಗಳು, ಮಹಿಳೆಯರಿಗೆ ಪ್ರಶಸ್ತಿ ಬಂದಿದ್ದಾವೆ. ಮಹಿಳೆಯರು ಕೇವಲ ಪ್ರಶಸ್ತಿಗಳನ್ನು ತಗೊಳ್ಳೋರಲ್ಲ, ಅವರು ಹುಚ್ಚಮ್ಮನಂತಹ ಮಹಿಳೆಯರು 2 ಎಕರೆ ಜಮೀನು ಕೊಟ್ಟಿದ್ದಾರೆ, ಶಾಲೆಗಳನ್ನು ಕಟ್ಟಿದ್ದಾರೆ, ಗಿಡ ಮರಗಳನ್ನು ಬೆಟ್ಟಿದಂಥ ತಿಮ್ಮಕ್ಕ ಇದ್ದಾರೆ. ಇಂತಹ ಮಹಿಳೆಯರ ಪರವಾದ ಧ್ವನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ಅದನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾನೂ ಇದ್ದಾರೆ. ಈ ಗಣ್ಯ ವ್ಯಕ್ತಿಗಳು, ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಅಭಿನಂದಿಸ್ತಾ 1.5 ಗಂಟೆವರೆಗೂ ನಿಂತು ಎಲ್ರಿಗೂ ಸನ್ಮಾನ ಮಾಡಿದ ಅವರಿಗೆ ನನ್ನ ಎಲ್ಲ सम्मानितर परवागी अभिनंदिस्तेने. ये मेरे को ख्वाब में देखे जैसा लग रहा है. और एक क्या बोले तो ये बार का सिलेक्शन जो है बहुत इम्पार्शियल होको और सब कैटेगरी को, सब तबके के लोगों को अब इसमें प्रायोरिटी दिया गया. और सिद्धरामैया जी जो है ना, वो इतना प्यारा एक बात बोले, सिलेक्शन कमेटी को बोले गए थे क्या 2-3 देते जनपदा को, और रूट लेवल के लोग, रूट लेवल के प्रतिभाएं वहाँ से आते हैं, जनपद से. जनपद वालों को तुम प्रेफरेंस देना, उनको 10 अवार्ड्स दो तुम्हें, उनको बोले गए थे. ये हमारे को बहुत इम्पोर्टेंट बात है. और उसके साथ 13 जना औरतों को दी, साइंटिस्ट को दी, और जजेस, सुप्रीम कोर्ट के जजेस को दिए. और एक औरत तो हुच्चम्मा ऐसी औरत है कि वो अपने 2 एकड़ ज़मीन स्कूल के लिए दी, डोनेट करी. जैसे कि सालू मर्दा तिम्मक्का है, वैसा ही हमारी हुच्चम्मा है. ऐसा बहुत बड़े साधन किए हुए, बहुत तरक्की करे. सो अपने अपने फील्ड में बड़ी मजबूती से, बड़ी मेहनत से वो लोग अपना एक क्रेडिट दी ना. इसलिए मैं ऐसे लोगों को सेलेक्ट करे, सिलेक्शन कमेटी को, और जो ऐसे पारदर्शक हो को, जो ट्रांसपेरेंट हो को सिलेक्शन करे. इसलिए मैं उनको शुक्रिया अदा करना चाहती हूँ, सिलेक्शन कमेटी को और सीएम को, हमारे सभी डिपार्टमेंट के मिनिस्टर को, सबको मैं शुक्रिया अदा करती हूँ.